ಹೇ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈ ವಿಡಿಯೋಗಾಗಿ ತುಂಬ ದಿನದಿಂದ ಕಾಯ್ತಾ ಇದ್ರಿ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ಪರ್ಫೆಕ್ಟ್ ಆ್ಯಂಡ್ ಪ್ರಾಪರ್ ಕೌನ್ಸಿಲಿಂಗ್ ಪ್ರೊಸೆಸ್ ಆಫ್ 2026. ಓಕೆ, ಯೂಶ್ವಲಿ ನಾನು ನಿಮಗೆ ಈಗ ಫೌಂಡೇಶನ್ ನೀಡ್ತಾ ಇದ್ದೀನಿ. ನಿಮಗೆ ಇದು ಗೊತ್ತಾಗಬೇಕು ಯಾವ ರೀತಿ ನಡೆಯುತ್ತೆ ಅಂತ. ಸೊ ನಾನು ಸಿಂಪಲ್ ವರ್ಡ್ಸ್ನಲ್ಲಿ ಕನ್ನಡದಲ್ಲೇ ನಿಮಗೆ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ we will start with the video without wasting time. So you can see here KCET 2026 counseling. Okay, step 1. ಈಗ prior to the counseling ಅಂದರೆ ಕೌನ್ಸಿಲಿಂಗ್ಗಿನ ಮೊದಲು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ನೀಡಲಾಗುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಓಕೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀಡಲಾಗುತ್ತೆ. ಯೂಶ್ವಲಿ ನೀವು KEA ವೆಬ್ಸೈಟ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ಹಾಗೂ ನಿಮ್ಮ ಡೀಟೇಲ್ಸನ್ನು ಲಾಗಿನ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ವೆರಿಫಿಕೇಷನ್ ಸ್ಲಿಪ್ ವಿಲ್ ಬಿ ಗಿವನ್ ಆ್ಯಂಡ್ ಯು ವಿಲ್ ಬಿ ಆಲ್ಸೋ ಗಿವನ್ ಬೈ ಅ ಸೀಕ್ರೆಟ್ ಕೀ. ಓಕೆ, ಇನ್ ದಿಸ್ ವೆರಿಫಿಕೇಷನ್ ಸ್ಲಿಪ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ನಥಿಂಗ್ ಬಟ್ ಸೀಕ್ರೆಟ್ ಕೀ. ಓಕೆ, ಈ ಸೀಕ್ರೆಟ್ ಕೀನ ನಿಮ್ಮ ಹತ್ರನೇ ಇಟ್ಕೋಬೇಕು. ಯಾವುದೇ ಥರದ ಫ್ರಾಡ್ಗಳು ಈಗ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಆದ ಕಾರಣ ನೀವು ಆ ಸೀಕ್ರೆಟ್ ಕೀನ ಎಲ್ಲಿಯೂ ರಿವೀಲ್ ಮಾಡೋ ಹಾಗಿಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಇಟ್ ಸೇಫ್. ಓಕೆ, you can see here, download the verification slip from KEA website. Okay, then verify the details printed on the slip carefully. Okay, ನಿಮ್ಮ ರ್ಯಾಂಕ್ ಏನು ಬಂದಿದೆ ಅದನ್ನು ನೀವು ವೆರಿಫೈ ಮಾಡಿ. ನೆಕ್ಸ್ಟ್ ವೆರಿಫೈ ಅಂದರೆ ಏನು, ಕರೆಕ್ಟಾಗಿ ಪ್ರಿಂಟ್ ಮಾಡಿದಾರಾ ಇಲ್ವಾ ಅಂತ. ಓಕೆ, ಕ್ಯಾಟಗರಿ ಯಾವ ಕ್ಯಾಟಗರಿ ಇದೆ, ಏನಾದರೂ ರಿಸರ್ವೇಷನ್ ಕ್ಲೇಮ್ ಆಗೋದಿತ್ತಾ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು, ತುಂಬ ಜನ ಒಂದಿಷ್ಟು ರಿಸರ್ವೇಷನ್ ಇದ್ರೂ ಕೂಡ ಕ್ಲೇಮ್ ಮಾಡಿರಲಿಲ್ಲ. ಆದ ಕಾರಣ ಒಂದು ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ರು. ಬಟ್ ನೀವು ಈ ಸತಿ ಅದನ್ನು ಇಗ್ನೋರ್ ಮಾಡಬೇಡಿ. ಯಾವುದೇ ನೀವು ಪ್ರಾಪರ್ ಕ್ಯಾಟಗರಿ ಹಾಕಿದ್ದೀರಾ ಇಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಬಂದಿರೋ ಹಾಗೆ ನಿಮ್ಮದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ದೆನ್ ನೋ ವರೀಸ್. ಇನ್ನೂ ಏನಾದರೂ ಚೇಂಜಸ್ ಮಾಡೋದಿದ್ರೆ ಸೊ ದೇ ವಿಲ್ ಗಿವ್ ಸಮ್ ಚಾನ್ಸಸ್. ಲೆಟ್ಸ್ ಸಿ ಇಟ್ ಡಿಪೆಂಡ್ಸ್ ಆನ್ ದೆಮ್ ಓನ್ಲಿ. ಓಕೆ, ಸೊ ನಿಮ್ಮ ಯಾವ ಕ್ಲಾಸಲ್ಲಿ ಬರ್ತೀರಾ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿರೋ ರೀತಿ ಕರೆಕ್ಟಾಗಿ ಇದೆಯಾ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಅಂತ ನೀವು ಒಂದ್ಸತಿ ವೆರಿಫೈ ಮಾಡಬೇಕು. ಎಲ್ಲ ಕರೆಕ್ಟ್ ಇದ್ದರೆ ಏನೂ ಚಿಂತೆ ಇಲ್ಲ, ನೀವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆನ್ ಆಗ್ಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಸ್ ಐ ಟೋಲ್ಡ್ ಬಿಫೋರ್ ಇಸ್ ದಟ್ ಡು ನಾಟ್ ಶೇರ್ ಯುವರ್ ಸೀಕ್ರೆಟ್ ಕೀ ವಿತ್ ಎನಿ ಒನ್. ಯೂಶ್ವಲಿ ಇದು 8 ಡಿಜಿಟ್ಸ್ 7 or 8 ಬಂದಿರುತ್ತೆ. ಇದನ್ನು ನೀವು ನಿಮ್ಮ ಹತ್ರನೇ ಇಟ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಅಕ್ಕ ಏನಾಗುತ್ತೆ ಸೀಕ್ರೆಟ್ ಕೀ ರಿವೀಲ್ ಮಾಡಿದ್ರೆ ಅಂದರೆ, ಈಗ ನಿಮ್ಮ ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು. ಓಕೆ, ಮತ್ತೆ ಅದನ್ನು ಹಾಗೆ ಬಿಡ್ತಾರೆ. ನೀವು ಡ್ರಾಪ್ ಮಾಡೋದಕ್ಕೆ ನೀಟ್ಗೆ ಡ್ರಾಪ್ಗೆ ಅಂತ ಅಲ್ಲೇ ಹೋಗ್ತೀರಾ. ನೆಕ್ಸ್ಟ್ ಇಯರ್ ಮತ್ತೆ ನೀಟ್ ಆಗಲಿಲ್ಲ, ಹಾಗೆ ನಾನು KCET ಕೂಡ ಬರೀತೀನಿ ಅಂತ ಬರೆದ್ರಿ. ಮತ್ತೆ ನೀವು ಆಮೇಲೆ ನೋಡ್ತೀರಾ ದಿಸ್ ಈಸ್ ನಾಟ್ ವ್ಯಾಲಿಡ್ ಅಂತ ಏನೋ ತೋರಿಸುತ್ತೆ. ಸೊ ವೈ? ಬಿಕಾಸ್ ಪ್ರೀವಿಯಸ್ ಇಯರ್ ನೀವು ಅದನ್ನು ಯೂಸ್ ಮಾಡಿ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ರಿ. ಸೊ ಆದ ಕಾರಣ ನೆಕ್ಸ್ಟ್ ಇಯರ್ ನಿಮಗೆ ಎಲಿಜಿಬಲ್ ಮಾಡೋದಿಲ್ಲ. ಸೊ ದಿಸ್ ವಿಲ್ ಬಿ ವೆರಿ ಕ್ರಿಟಿಕಲ್ ಫಾರ್ ಯು. ಸೊ ಡೋಂಟ್ ಶೇರ್ ಇಟ್ ವಿತ್ ಎನಿ ಒನ್. ಸೊ ಕೀಪ್ ಇಟ್ ವಿತ್ ಯೋರ್ ಸೆಲ್ಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ರೀಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಆಪ್ಷನ್ ಎಂಟ್ರಿ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಓಕೆ, ಒಂದು ಇನ್ಫಾರ್ಮೇಷನ್ ಬುಲೆಟಿನ್ KEA ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ. ಸೊ ಅದನ್ನು ಕಂಪ್ಲೀಟಾಗಿ ಓದಿ, ಹಾಗೆ ಇದೇ ಪ್ರೊಸೆಸ್ ಬಗ್ಗೆ ಕೂಡ ಹಾಕಿರ್ತಾರೆ. ಸೊ ಆದ ಕಾರಣ ಚೆನ್ನಾಗಿ ಅದನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇಫ್ ಯು ಗೋ ಟು ದ ಸೆಕೆಂಡ್ ಸ್ಟೆಪ್, ಲಾಗಿನ್ ಆ್ಯಂಡ್ ಆಪ್ಷನ್ ಎಂಟ್ರಿ. ಏನಿದು ಅಂತ ತಿಳ್ಕೊತಂದರೆ, ಹಿಯರ್ ಯು ಹ್ಯಾವ್ ಟು ಫಸ್ಟ್ ಲಾಗಿನ್ ಟು ದ KEA ಪೋರ್ಟಲ್. KEA ಪೋರ್ಟಲ್ಗೆ ಲಾಗಿನ್ ಆಗಬೇಕು. ನೆಕ್ಸ್ಟ್ ಅಲ್ಲಿ ನೀವು ಲಾಗಿನ್ ಆದಮೇಲೆ ನಿಮಗೆ ಕಾಲೇಜ್ ಹಾಗೂ ಕೋರ್ಸನ್ನು ಚೂಸ್ ಮಾಡೋದಿರುತ್ತೆ. ನೀವು ಚೂಸ್ ಮಾಡಿದ್ರೆ ಅಲ್ಲಿ ನೀವು ಯಾವ ಕಾಲೇಜಸ್ ಬೇಕು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಕೋರ್ಸಸ್ ಅವೈಲೇಬಲ್ ಅಕಾರ್ಡಿಂಗ್ ಟು ಯುವರ್ ಎಲಿಜಿಬಿಲಿಟಿ. ಓಕೆ, ಈಗ ಈ ಪ್ರೊಸೆಸ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಪ್ಷನ್ ಎಂಟ್ರಿ ಲಿಸ್ಟ್ ಚೆನ್ನಾಗಿ ಹಾಕಬೇಕು ಅಂತ. ವೈ, ಎದಕ್ಕೆ ಅಂತ ಕೇಳೋದಂದರೆ, ನಾನು ಎದಕ್ಕೆ ಹೇಳ್ತೀನಿ ಅನ್ನೋದನ್ನು ಈಗ ನಿಮಗೆ ಗೊತ್ತಾಗುತ್ತೆ. ಆ್ಯಡ್ ಆಪ್ಷನ್ಸ್ ಅಲ್ಲಿ ನಿಮಗೆ ನಾನು ಯೂಶ್ವಲಿ ಹೇಳ್ತೀನಿ ತುಂಬ ಮಲ್ಟಿಪಲ್ ನೇಮ್ಸ್ ಇರ್ತವೆ ಅಂತ. ಯೂಶ್ವಲಿ ನೀವು ಕಾಲೇಜ್ ಕೋಡ್ ಏನಿರುತ್ತೆ ಅದನ್ನು ಹಾಕಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದರೆ
ಬಿಕಾಸ್ ಈಗ ಅದೇ ಹೇಳಿದೆ ಅಲ್ಲ, ಆರ್ ವಿ ಅಂತ ತುಂಬ ಕಾಲೇಜಸ್ ಬೆಂಗಳೂರಲ್ಲಿ ಇರ್ತವೆ. ನಿಮಗೆ ಯಾವ್ದು ಮೇನ್ ಬ್ರಾಂಚ್ ಯಾವುದು ಸೆಕೆಂಡ್ ಬ್ರಾಂಚ್ ಅಂತ ಗೊತ್ತಾಗೋದಿಲ್ಲ. ಸೆಕೆಂಡ್ ಬ್ರಾಂಚ್ ಅಂದರೆ ಅದೇ ನೇಮಲ್ಲಿ ಇರೋವಂಥ ಕಾಲೇಜಸ್ ಬೇರೆ ಇರ್ತವೆ. ಸೊ ಆದ ಕಾರಣ ನೀವು ಯೂನಿವರ್ಸಿಟಿ ಕೋಡ್ ಏನಿರುತ್ತೆ ಅದನ್ನು ಹಾಕಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ರಿಯಲ್ ಅಂದರೆ ಮೇನ್ ಬ್ರಾಂಚ್ ಯಾವುದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನೀವು ಆಪ್ಷನ್ಸನ್ನ ಆ್ಯಡ್ ಮಾಡಬೇಕು. ಸೆಲೆಕ್ಟ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್, ಅರೇಂಜ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್, ಟಾಪ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಪ್ರಯಾರಿಟಿ. ಓಕೆ, ಈಗ ನೋಡಿ, ಈಗ ನೀವು RV ಕಾಲೇಜನ್ನು ಚೂಸ್ ಮಾಡಿದ್ದೀರಾ, CS, AIML ಆ್ಯಂಡ್ ಅದರ್ ಬ್ರಾಂಚಸ್. ಸೊ ನೆಕ್ಸ್ಟ್ ಈಗ MSRIT, ದಟ್ ಈಸ್ MS ರಾಮಯ್ಯ ಹಾಕಿದ್ರಿ. ಸೊ ನೀವು ಎದಕ್ಕೆ ಪ್ರಯಾರಿಟಿ ಕೊಟ್ಟಂಗಾಯಿತು? ಫಸ್ಟ್ RV ಕಾಲೇಜಿಗೆ ಕೊಟ್ಟಂಗಾಯಿತು. ಓಕೆ, ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ನಾವು ಅಂದ್ಕೊಳ್ಳೋಣ, MSRIT ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಅದಕ್ಕಿಂತ ಮೇಲೆ ಯಾವುದು ಉಳಿದಿರುತ್ತೆ? RV ಹಾಗೆ ಉಳಿದಿರುತ್ತೆ. ಸೊ ಟಾಪ್ ಕಾಲೇಜಸ್ಸನ್ನು ಮೇಲೆ ಹಾಕಬೇಕು. ನಿಮ್ಮ ಕಡಿಮೆ ಪ್ರಯಾರಿಟಿ, ನಿಮಗೆ ಯಾವುದು ಕಡಿಮೆ ಪ್ರಯಾರಿಟಿ ಇದೆ ಅದನ್ನು ಕೆಳಗಡೆ ಹಾಕ್ತಾ ಹೋಗಬೇಕು. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆ್ಯಡ್ ಮ್ಯಾಕ್ಸಿಮಮ್ ಆಪ್ಷನ್ಸ್, ದೇರ್ ಈಸ್ ನೋ ಲಿಮಿಟ್ ಆನ್ ದ ನಂಬರ್ ಆಫ್ ಆಪ್ಷನ್ಸ್, ಆ್ಯಡ್ ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್. ಓಕೆ, ಯಾವುದೇ ಥರದ ಲಿಮಿಟ್ ಇಲ್ಲ, ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ನಾನು ಪ್ರೀವಿಯಸ್ಲಿ ಈಗಾಗಲೇ ಫಸ್ಟಿಗೆ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂದರೆ ಏನು ಅನ್ನೋದಂಥ ವಿಡಿಯೋವನ್ನು ನಾನು ಮಾಡಿದ್ದೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ, ಕಟ್ ಆಫ್ ಅಂದರೆ ಏನು, ಹೇಗೆ ಕಟ್ ಆಫ್ಸ್ ಎಲ್ಲ ನೋಡೋದು ಅಂತೆಲ್ಲ ನಾನು ಈ ವಿಡಿಯೋ ಮಾಡಿದ್ದೆ. ಸೊ ಇದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇನ್ನೂ ತುಂಬ ಕ್ಲಿಯರ್ ಆಗುತ್ತೆ. ಓಕೆ, ಕ್ಲಿಯರ್ ಆಯಿತಾ? ಈ ವಿಡಿಯೋ ಮುಗಿದ್ಮೇಲೆ ಆ ವಿಡಿಯೋಗಳನ್ನು ಹೋಗಿ ನೋಡಿ. ಸೊ ಯು ವಿಲ್ ಗೆಟ್ ಸಮ್ ಐಡಿಯಾ ಅಬೌಟ್ ಇಟ್. ನೆಕ್ಸ್ಟ್ ಏನಂದರೆ ಸೇವ್. ಓಕೆ, ಸೇವ್ ಆ್ಯಂಡ್ ಲಾಕ್. ಸೇವ್ ಅಂತ ಕ್ಲಿಕ್ ಮಾಡೋದು, ದೆನ್ ಫೈನಲ್ ಸಬ್ಮಿಷನ್ ಮಾಡಿದರೆ ನಿಮಗೆ ನಿಮ್ಮ PDF ಬರುತ್ತೆ. ಅದನ್ನು ನೀವು ಪ್ರಿಂಟ್ ಅಂತ ಅಲ್ಲಿ ಒತ್ತಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ PDF, ಆಪ್ಷನ್ ಎಂಟ್ರಿ PDF ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ಪ್ರತಿ ರೌಂಡಿಗೂ ಅದೇ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ದೆರ್ ಈಸ್ ಅ ಚಾಯ್ಸ್ ಆಪ್ಷನ್. ಓಕೆ, ಚಾಯ್ಸ್ ಮಾಡೋದು ಒಂದು ಆಪ್ಷನ್ ಇರುತ್ತೆ, ಅದೇನಂತ ಹೇಳ್ತೀನಿ. ಸೊ ಆದ ಕಾರಣ ನೀವು ಅದೇ ಆಪ್ಷನ್ ಏನು ಎಂಟ್ರಿ ಮಾಡಿರ್ತೀರಾ ಅದೇ ಲಿಸ್ಟ್ನ ಪ್ರತಿ ರೌಂಡ್ಗೂ ತೊಗೊಂಡು ಹೋಗಬೇಕಾಗಿರುತ್ತೆ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಪುಟ್ ಇಟ್ ವೆರಿ ಪ್ರಾಪರ್ಲಿ ಅಟ್ ದ ಫಸ್ಟ್ ಟೈಮ್. ಓಕೆ, ದೇರ್ ಯು ಕ್ಯಾನ್ ಸಿ ಒನ್ಸ್ ಲಾಕ್ಡ್ ಯು ಕೆನಾಟ್ ಮೇಕ್ ಚೇಂಜಸ್ ಅನ್ಲೆಸ್ ಎಡಿಟಿಂಗ್ ವಿಂಡೋ ಓಪನ್ಸ್. ಓಕೆ, ಯಾವುದೇ ಥರದ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಫ್ ಯು ಗೋ ಟು ದ ನೆಕ್ಸ್ಟ್ ಸ್ಟೆಪ್, ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ದ ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಕೇಳೋದಂದರೆ, ಇದು ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಏನಿರುತ್ತೆ ಅದಕ್ಕಿಂತ ಮೊದಲು ಬಿಡೋ ಅಂಥ ರಿಸಲ್ಟ್. ಓಕೆ, ಏನಕ್ಕ ಇದು ಮಾಕ್ ಅಂತ ಎದಕ್ಕೆ ಇಟ್ಟಿದ್ದಾರೆ ಅಂತ ಕೇಳೋದಾದರೆ, ಸೊ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಹಾಕಿರ್ತೀರ, ಯಾಕಂದರೆ ನಿಮಗೆ ಐಡಿಯಾ ಇರೋದಿಲ್ಲ ಬಿಫೋರ್. ಓಕೆ, ಇದಕ್ಕಿಂತ ಮೊದಲು ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಆದ ಕಾರಣ ನೀವು ಏನಾದರೂ ತಪ್ಪುಗಳನ್ನು ಮಾಡಿದರೆ ತಿದ್ಕೋಬೋದು ಅನ್ನೋ ಕಾರಣಕ್ಕೆ ಈ ರೌಂಡನ್ನು ಇಡ್ತಾರೆ. ಸೊ ಇದರಲ್ಲಿ ಮೇನ್ ಇದು ಏನಂದರೆ ರಿಲೀಸ್ಡ್ ಬಿಫೋರ್ ರಿಯಲ್ ಅಲಾಟ್ಮೆಂಟ್. ಓಕೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಈ ಕೌನ್ಸಿಲಿಂಗ್ ವರ್ಕ್ ಆಗುತ್ತೆ ಅಂತ. ಓಕೆ, ಅನಲೈಸ್ ಯುವರ್ ಚಾನ್ಸಸ್. ಈಗ ನೀವು ಒಂದು ಯಾವ್ದಾದ್ರು ಕಾಲೇಜ್ ಹಾಕಿದ್ದೀರಾ, ಅದು ಅಲಾಟ್ ಆಗಿದೆ, ಬಟ್ ಅದಕ್ಕಿಂತ ಕೆಳಗೆ ಬೇರೆ ಕಾಲೇಜ್ ಹಾಕಿದ್ರಿ, ಅದು ನಿಮಗೆ ನಿಮ್ಮ ರ್ಯಾಂಕ್ಗೆ ಸಿಗ್ಬೋದಾಗಿತ್ತು, ಬಟ್ ನೀವು ಅದನ್ನು ತಪ್ಪಿ ಕೆಳಗಡೆ ಹಾಕಿಬಿಟ್ಟಿದ್ದೀರಾ. ಓಕೆ, ಈ ಥರ ಮಿಸ್ಟೇಕ್ ತುಂಬ ಸ್ಟೂಡೆಂಟ್ಸ್ ಮಾಡ್ತಾರೆ. ಸೊ ಆದ ಕಾರಣ ಇದು ಮಾಕ್ ಅಲಾಟ್ಮೆಂಟ್ ಅಂತ ಇಟ್ಟು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಇದನ್ನು ಇಟ್ಟಿರ್ತಾರೆ. ಆ್ಯಂಡ್ ಒನ್ ಮೋರ್, ಏನಿದು ಯಾಕೆ ಇಟ್ಟಿದ್ದಾರೆ, ಮೇನ್ ನಿಮಗೆ ಅಡ್ವಾಂಟೇಜ್ ಏನು ಮಾಕ್ ಅಲಾಟ್ಮೆಂಟ್ದು ಅಂತ ಕೇಳೋದಾದರೆ, ಸೊ ನೀವು ಅಲಾಟ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನು ಬೇಕಾದರೂ ಚೇಂಜಸನ್ನು ಮಾಡ್ಕೋಬೋದು. ಚೇಂಜಸ್ ಅಂದರೆ ಏನಕ್ಕ ಅಂದರೆ, ನೀವು ಕಾಲೇಜನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಲೇಜನ್ನು ಮೇಲೆ ಕೆಳಗೆ ಎಡಿಟ್ ಮಾಡ್ಕೋಬೋದು. ಇದು ಚಾನ್ಸಸ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೊಡ್ತಾರೆ. ಸೊ ದ್ಯಾಟ್ ನೀವು ಯಾವುದೇ ಥರದ ಮಿಸ್ಟೇಕ್ ಮಾಡಿದರೂ ಕೂಡ ಇಲ್ಲಿ ನೀವು ತಿದ್ಕೋಬೋದು ಅನ್ನೋ ಅಂಥ ಚಾನ್ಸನ್ನು ಅವರು ಕೊಟ್ಟಿರ್ತಾರೆ. ಓಕೆ, ಸೊ ಹೆಲ್ಪ್ಸ್ ಇನ್ ಅ ಬೆಟರ್ ಡಿಸಿಷನ್ಸ್ ಆ್ಯಂಡ್ ನಾಟ್ ಅ ಫೈನಲ್ ರಿಸಲ್ಟ್. ಓಕೆ, ಸೊ ಯೂಸ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ವೈಸ್ಲಿ. ಓಕೆ, ಗೊತ್ತಾಯ್ತಾ? ಏನಾದರೂ ಮಿಸ್ಟೇಕ್ಸನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿದರೆ ಅದನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು ಈ ಸ್ಟೆಪ್ನಲ್ಲಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ದಿಸ್ ಇಸ್ ದ ಮೇನ್ ಸ್ಟೆಪ್. ಓಕೆ, ಫಾರ್ ಆಲ್ ದ ಬಿಗಿನರ್ಸ್. ಓಕೆ, ಈಗ ಇದನ್ನು ಫಸ್ಟ್, ಈಗ ನಮ್ಮ ಥರ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ತುಂಬ ಸ್ಟ್ರಾಟಜಿಕಲಿ ಅದನ್ನು ಹಾಕ್ಬೋದು. ಬಟ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಯು ಗೈಸ್. ನೀವು ನಿಮ್ಮ ಓನಾಗಿ ನೀವೇನಾದರೂ ಮಾಡ್ತಾ ಇದ್ದರೆ ಅದು ಪಾಸಿಬಲ್ ಆಗೋದಿಲ್ಲ. ಆದ ಕಾರಣ ಸ್ಟೂಡೆಂಟ್ಸ್ಗಳು ಮಿಸ್ಟೇಕ್ಸ್ ಯೂಶ್ವಲಿ ಮಾಡ್ತಾರೆ. ಆ ಕಾರಣಕ್ಕೆ ಇದು ಮಾಕ್ ರೌಂಡ್ ನಿಮಗೆ ಹೆಲ್ಪ್ ಆಗಲಿ ಅಂತ ಇಟ್ಟಿರ್ತಾರೆ. ಸೊ ಈ ಮಾಕ್ ರೌಂಡ್ ಆದಮೇಲೆ ನಾವು ಏನು ಮಾಡೋದಕ್ಕ ಅಂದರೆ, ಸ್ಟೆಪ್ 4 ಏನಂದರೆ, ನೀವು ಫಸ್ಟಿಗೆ ಏನು ಮಾಡಿರ್ತೀರಾ,
after the mock allotment you get a window to edit your options. As I said, this is the advantage of this mock allotment. Okay, ನಿಮ್ಮ ಪ್ರಯಾರಿಟೀಸನ್ನು ರೀಅರೇಂಜ್ ಮಾಡ್ಕೋಬೋದು, ಆ್ಯಡ್ ಆರ್ ರಿಮೂವ್ ದ ಆಪ್ಷನ್. ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಫಸ್ಟ್ ರೌಂಡ್ ಒಂದು ಸತಿ ಏನು ಮುಗಿಯುತ್ತೆ, ಏನು ಆಪ್ಷನ್ ಎಂಟ್ರಿ PDF ನೀವು ಏನು ಫೈನಲೈಸ್ ಮಾಡಿ ಹಾಕಿರ್ತೀರ, ಅದಾದಮೇಲೆ ಯಾವುದೇ ಥರದ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಚಾನ್ಸ್ ಕೊಡೋದಿಲ್ಲ. ಓನ್ಲಿ ಯು ಕ್ಯಾನ್ ರೀಅರೇಂಜ್ ಇಟ್. ಓಕೆ, ಮೇಲೆ ಕೆಳಗೆ ಮಾಡೋವಂಥ ಆಪ್ಷನ್ ಅಷ್ಟೇ ಇರ್ತದೆ. ಸೊ ಆದ ಕಾರಣ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜಸ್ ಮ್ಯಾಕ್ಸಿಮಮ್ ನಿಮಗೆ ಬೇಕಾಗಿರುತ್ತೋ ಅದನ್ನು ನೀವು ಹಾಕಬೇಕಾಗಿರುತ್ತೆ. ಗೊತ್ತಾಯ್ತಾ? ಸರಿಯಾದ ಆರ್ಡರ್ನಲ್ಲೂ ಕೂಡ ಹಾಕಬೇಕಾಗಿರುತ್ತೆ. Okay, so this strategy based changes you can make it and final chance to improve will be given. Okay, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದೇ ನಿಮ್ಮ ಮಾಕ್ ಅಲಾಟ್ಮೆಂಟ್ನ ಮೇನ್ ಅಡ್ವಾಂಟೇಜ್. ಅದಾಯ್ತಾ? ನೆಕ್ಸ್ಟ್ ನೀವು ಈ ಫ್ಲೋ ಚಾರ್ಟನ್ನು ನೋಡ್ಬೋದು. ನಾನು ಫ್ಲೋ ಚಾರ್ಟ್ ರೀತಿಯಾಗಿ ಮಾಡಿ ತೊಗೊಂಡ್ಬಂದಿದ್ದೇನೆ. ದಿಸ್ ಫ್ಲೋ ಚಾರ್ಟ್ ವಿಲ್ ಕ್ಲಿಯರ್ಲಿ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಫರ್ದರ್ ರೌಂಡ್ಸ್. ಓಕೆ, ನೆಕ್ಸ್ಟ್ ಬರೋದೇನು, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಲ್ಲ ಎಡಿಟ್ಗಳನ್ನು ಮಾಡಿದ್ರಿ. ಎಡಿಟ್ಗಳನ್ನು ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಹೋಗೋದು ಫಸ್ಟ್ ರೌಂಡ್ಗೆ. ಓಕೆ, ಫಸ್ಟ್ ರೌಂಡಲ್ಲಿ ಏನು ನೀವು ನೋಡ್ಬೋದು, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಓಕೆ, ಫಸ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಆದಮೇಲೆ ಫಸ್ಟ್ ಈಗ 2 ಕ್ಯಾಟಗರಿ ಸ್ಟೂಡೆಂಟ್ ಬರುತ್ತಾರೆ. ಏನಂದರೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿದೆ ಆ್ಯಂಡ್ ಸೀಟ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್. ಸೊ ಅವರು ಡೈರೆಕ್ಟಾಗಿ ಎಲ್ಲಿ ಹೋಗ್ತಾರೆ, ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ತಾರೆ. ಅವರು ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ನೋ ಸೀಟ್ ಈಸ್ ಅಲಾಟೆಡ್. ಯಾಕಂದರೆ ಅವರ ಆಪ್ಷನ್ ಎಂಟ್ರಿಯಲ್ಲಿ ತುಂಬ ಟಾಪ್ ಕಾಲೇಜಸ್ ಅಷ್ಟೇ ಹಾಕಿದ್ರು. ಅವರ ರ್ಯಾಂಕ್ ಏನೋ 30,000 ಹತ್ರ ಬರ್ತಾ ಇತ್ತು, ಬಟ್ ಅವರು 10,000 ಅಷ್ಟಿರೋ ಕಟ್ ಆಫ್ ಇರೋ ಕಾಲೇಜಸ್ನ ಅಷ್ಟೇ ಹಾಕಿದ್ರು. ಆದ ಕಾರಣ ಯಾವುದೂ ಕಾಲೇಜ್ ಅಲಾಟ್ ಆಗಿಲ್ಲ. ಸೊ ಅವರು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಜಂಪ್ ಆಗ್ತಾರೆ. ಇಷ್ಟು ಕ್ಲಿಯರ್ ಆಯಿತಾ? ಈಗ ಅಲಾಟ್ ಆಗಿದೆ ಅಕ್ಕ, ಮುಂದೇನು ಮಾಡ್ಬೋದು, ಯು ವಿಲ್ ಬಿ ಹ್ಯಾವಿಂಗ್ 4 ಚಾಯ್ಸಸ್. ಈ 4 ಚಾಯ್ಸಸ್ನ ನೀವು ವೈಸ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ಥಿಂಕ್ ಮೋರ್ ದ್ಯಾನ್ ಒನ್ಸ್ ಆ್ಯಂಡ್ ಡಿಸೈಡ್ ಇಟ್ ಅಕಾರ್ಡಿಂಗ್ಲಿ. ಸೊ ಚಾಯ್ಸ್ 1, ವಾಟ್ ಡಸ್ ದಿಸ್ ಚಾಯ್ಸ್ 1 ಟೆಲ್ಸ್? ಸೊ ಚಾಯ್ಸ್ 1 explains that you are satisfied with the allotted seat and will pay the fees. ನನಗೆ ಈ ಸೀಟು ಅಂದರೆ ನೀವು ಯಾವ ಡ್ರೀಮ್ ಕಾಲೇಜ್ ಬಯಸ್ತಾ ಇದ್ರಿ ಅದು ಅಲಾಟ್ ಆಗಿದೆ. ಸೊ ನನಗೆ ಈ ಸೀಟನ್ನು ಕನ್ಫರ್ಮ್ ಮಾಡ್ತೀನಿ, ನಾನು ಫೀಸ್ ತುಂಬಿ ನಾನು ಇದೇನು ಕೌನ್ಸಿಲಿಂಗ್ ಪ್ರೊಸೆಸ್ ಇದೆ ಇದರಿಂದ ಹೊರಗೆ ಹೋಗ್ತೀನಿ ಅನ್ನೋದಕ್ಕೆ ಚಾಯ್ಸ್ 1 ಇರುತ್ತೆ. ನೀವು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ರೆ. ಓಕೆ, ದಿಸ್ ಇಸ್ ದ ಚಾಯ್ಸ್ 1. ಚಾಯ್ಸ್ 2 ಏನಿರುತ್ತೆ ಅಂದರೆ, ನಂಗೆ ಸ್ಯಾಟಿಸ್ಫೈ ಆಗಿದೆ ಬಟ್ ನಾನು ಮುಂದಿನ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಿ ಭಾಗವಹಿಸ್ತೀನಿ, ಯಾಕಂದರೆ ನನಗೆ ಮೇಲಿರೋ ಅಂಥ ಕಾಲೇಜಸ್ ಸಿಗೋವಂಥ ಚಾನ್ಸಸ್ ಇದೆ ಅಂತ. ಸೊ ಈ ಟೈಮ್ನಲ್ಲಿ ಏನಾಗುತ್ತಂದರೆ, ಸೊ ಐ ವಿಲ್ ಶೋ ಯು ದ ಎಕ್ಸಾಂಪಲ್. ಸೊ ಯು ಕ್ಯಾನ್ ಸಿ ಹಿಯರ್, ಹೀಗೆ 1, 2 ಆ್ಯಂಡ್ ಸೋ ಆನ್ 10 ಇದೆ. ಈಗ 11, 12 ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇನ್ ದಿಸ್ ಫಾರ್ ಯು ಈಗ 10th ಕಾಲೇಜು ನಿಮಗೆ ಅಲಾಟ್ ಆಗಿದೆ. ಸೊ ಈ ಟೈಮ್ನಲ್ಲಿ ನೀವು ಚಾಯ್ಸ್ 2ನ ತೊಗೊಂಡ್ರೆ ಏನಾಗುತ್ತೆ, 10 ಅಲಾಟ್ ಆಗಿದೆಯಲ್ಲ ಆ ಕಾಲೇಜ್ ಇರೋವಂಥ ಕೆಳಗಡೆ ಇರೋಂಥ ಏನು ಲೋ ಪ್ರಯಾರಿಟಿ ಲಿಸ್ಟ್ ಏನಿರುತ್ತೆ ಅವೆಲ್ಲ ಕಾಲೇಜಸ್ಸು ಡಿಲೀಟ್ ಆಗಿ ಬಿಡ್ತವೆ. ಸೊ ದ್ಯಾಟ್ ಯು ಹ್ಯಾವ್ ಚೂಸನ್ ದಿಸ್ ಚಾಯ್ಸ್ ಬಿಕಾಸ್ ನಿಮಗೆ ಮೇಲಿನ ಪ್ರಯಾರಿಟಿ ಇರುವಂಥ ಕಾಲೇಜಸ್ಸು ಬೇಕಂತ ನೀವು ಈ ಚಾಯ್ಸನ್ನು ಮಾಡಿರ್ತೀರ. ಸೊ ಆದ ಕಾರಣ ಕೆಳಗಡೆ ಇರುವಂಥ ಕಾಲೇಜಸ್ ಎಲ್ಲ ಡಿಲೀಟ್ ಆಗ್ತವೆ. ನಿಮಗೆ ಯಾವ್ದು ಅಲಾಟ್ ಆಗಿರುತ್ತಲ್ಲ ಅದು ಉಳಿತದೆ. ಕೆಳಗಡೆ ಇರುವಂಥ ಲೋ ಪ್ರಯಾರಿಟಿ ಕಾಲೇಜ್ ಏನಿರ್ತದೆ ಅದು ಡಿಲೀಟ್ ಆಗ್ತದೆ ಆ್ಯಂಡ್ ಮೇಲಿರುವಂಥ ಹೈಯರ್ ಪ್ರಯಾರಿಟಿ ಕಾಲೇಜಸ್ ಆ್ಯಂಡ್ ನಿಮಗೆ ಯಾವ್ದು ಅಲಾಟ್ ಆಗಿರ್ತದೆ ಅದಷ್ಟೇ ಉಳಿತದೆ. ದಿಸ್ ಈಸ್ ಆಲ್ ಅಬೌಟ್ ಚಾಯ್ಸ್ 2. ಆ್ಯಂಡ್ ಚಾಯ್ಸ್ 3 ಏನಕ್ಕ ಅಂತ ಕೇಳೋದಂದರೆ, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್. ನನಗೆ ಈಗ ಯಾವ್ದು ಅಲಾಟ್ ಆಗಿದೆ ಆ ಸೀಟ್ ಬೇಡವೇ ಬೇಡ, ನಂಗೆ ಅದು ಇಷ್ಟನೇ ಇಲ್ಲ. ಸೊ ಅದನ್ನು ಡಿಲೀಟ್ ಮಾಡಿ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ. ಸೊ ಅದನ್ನು ಡಿಲೀಟ್ ಮಾಡೋದಂದರೆ ಏನು? ಸೊ ಇಲ್ಲೇ ನೋಡ್ಬೋದು 1, 2, 3 ಕಾಲೇಜಸ್ ಇದ್ದಾವೆ. ನಿಮಗೆ 10th one ಈಗ ಏನು ಅಲಾಟ್ ಆಗಿದೆ, ಸೊ ನನಗೆ ಆ ಕಾಲೇಜ್ ಬೇಡಾಗಿದೆ, ಸೊ ನಾನು ಆ ಸೀಟನ್ನ ಹೋಲ್ಡ್ ಮಾಡೋದಿಲ್ಲ ಅಂತ ನೀವು ಚಾಯ್ಸ್ 3ನ ಚೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಆ ಅಲಾಟ್ ಆಗಿರೋಂಥ ಸೀಟ್ ಹೋಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗಾಗುತ್ತೆ ಅಂದರೆ, ಮೇಲಿರೋವಂಥ ಹೈಯರ್ ಪ್ರಯಾರಿಟೀಸ್ ಕಾಲೇಜಸ್ಸು ಉಳಿತವೆ, ಕೆಳಗಿರೋವಂಥ ಲೋವರ್ ಪ್ರಯಾರಿಟೀಸ್ ಕಾಲೇಜಸ್ಸು ಉಳಿತವೆ. ಬಟ್ ಈಗ ಅಲಾಟ್ ಆದಂಥ ಸೀಟ್ ಕಂಪ್ಲೀಟ್ಲಿ ಡಿಲೀಟ್ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಟೈಮ್ ಆ ಸೀಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇರೋದಿಲ್ಲ, ಆ ಕಾಲೇಜ್ ಇರೋದಿಲ್ಲ. ಇಷ್ಟು ಕ್ಲಿಯರ್ ಆಯಿತಾ? ಎಸ್, ದಿಸ್ ಈಸ್ ದ ಚಾಯ್ಸ್ 3. ಆ್ಯಂಡ್ ಚಾಯ್ಸ್ 4 ಏನೂ ಇಲ್ಲ. ಚಾಯ್ಸ್ 4 ಈಸ್ ಸಿಂಪಲ್. ಲೈಕ್ ನಿಮಗೆ ಈಗ ನೀಟ್ ಕೌನ್ಸಿಲಿಂಗ್ ಅಂತೂ ಇದಾದಮೇಲೆ ಮಾಡ್ತಾರೆ, ಬಟ್ ಈಗ ಬೇರೆ ಎಲ್ಲೋ ನೀವು ವೆಲ್ಲೋರ್ ಇನ್ಸ್ಟಿಟ್ಯೂಟ್ಗೆ ಹಾಕಿದ್ರಿ, ಬಟ್ ಆಲ್ಸೋ KCT ಕೌನ್ಸಿಲಿಂಗ್ನಲ್ಲಿ ಕೂಡ ನೀವು
ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ನನಗೆ ಎಲ್ಲೋ ಬೇರೆ ಕಡೆ IIT ಇರ್ಬೋದು, NIT ಇರ್ಬೋದು, ಅಲ್ಲಿ ಸಿಕ್ಕಿದೆ ನನಗೆ ಕಾಲೇಜು, ಸೊ ನಾನು ಎಕ್ಸಿಟ್ ಆಗಬೇಕಂತ ಮಾಡಿದ್ದೀನಿ ಅಂತ ಇದ್ದರೆ, ಸೊ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೊಸೆಸ್. ಯೂಶ್ವಲಿ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅನ್ಲಿಕ್ಕೆ ಬರೋದಿಲ್ಲ. ವೈ? ಬಿಕಾಸ್ ನಿಮಗೆ ಬೇರೆ ಕಾಲೇಜ್ ಸಿಕ್ಕಿರುತ್ತೆ, ಇಲ್ಲಾಂದರೆ ಹೋಗ್ತಿರ್ತೀರಾ, ಇಲ್ಲಾಂದರೆ ನೀವು ಡ್ರಾಪ್ ತೊಗೋತಿರ್ತೀರಾ. ಆದ ಕಾರಣ ಹೇಳೋದು ನಿಮಗೆ, ಯಾವಾಗಲೂ ನೀವು ಎಕ್ಸಿಟ್ ಆಗಿನೇ ನೀವು ಬೇರೆ ಎಲ್ಲಿ ಹೋಗೋದಾದರೂ ಎಕ್ಸಿಟ್ ಆಗಲೇಬೇಕು. ಬಿಕಾಸ್ ಇನ್ ಕೇಸ್ ನೀವು ನೆಕ್ಸ್ಟ್ ಇಯರ್ ಮತ್ತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ವಿಶ್ ಮಾಡಿದ್ರೆ, ನೀವು ಎಕ್ಸಿಟ್ ಆಗಿರಲಿಲ್ಲ ಅಂದರೆ ನಿಮಗೆ ಚಾನ್ಸೇ ಕೊಡೋದಿಲ್ಲ ನೆಕ್ಸ್ಟ್ ಟೈಮ್. ಸೊ ಆದ ಕಾರಣ ನೀವು ಎಕ್ಸಿಟ್ ಆಗಬೇಕು. ರೂಲ್ಸ್ ಪ್ರಕಾರ ಎಕ್ಸಿಟ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಇಯರ್ ಮತ್ತೆ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಚಾನ್ಸ್ ಇರುತ್ತೆ. ದಿಸ್ ಈಸ್ ಅಕಾರ್ಡಿಂಗ್ ಟು ದ ರೂಲ್ಸ್. ಸೊ ಇಷ್ಟು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಸೊ ಈಗ ಫಸ್ಟ್ ರೌಂಡ್ ಮುಗೀತು. ಈಗ ಸೆಕೆಂಡ್ ರೌಂಡ್ ಹೋಗೋಕ್ಕಿಂತ ಏನೇನು ಚೇಂಜಸ್ ಮಾಡ್ಬೋದಕ್ಕ, ಏನು ಆಪ್ಷನ್ಸ್ಗಳನ್ನ ಕೊಡ್ತಾರೆ ಅಂತ ಕೇಳೋದಂದರೆ, ಇಲ್ಲಿ ನೀವು ನೋಡ್ಬೋದು, ಕ್ಯಾಂಡಿಡೇಟ್ಸ್ ಕ್ಯಾನ್ ಅಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್. ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಇಲ್ಲಿ ನೀವೇನು ಆಪ್ಷನ್ ಎಂಟ್ರಿ ಹಾಕಿರ್ತೀರಾ ಆ ಲಿಸ್ಟ್ನಲ್ಲಿ ಯಾವುದು, ಈಗ ಚಾಯ್ಸ್ 2 ನೀವು ಚೂಸ್ ಮಾಡಿದರೆ ಕೆಳಗಿನೂ ಇರುವಂಥ ಆಪ್ಷನ್ ಎಲ್ಲ ಹೋಗಿರ್ತದೆ. ಸೊ ಅದಾದಮೇಲೆ ನೀವು ಮೇಲಿರುವಂಥ ಆಪ್ಷನ್ಸ್ಗಳನ್ನು ಮೇಲೆ ಕೆಳಗೆ ರೀಅರೇಂಜ್ ಮಾಡ್ಕೋಬೋದು, ಅಲ್ಲಿ ಏನಾದರೂ ಮಾಡಿಫಿಕೇಷನ್ಸನ್ನು ಮಾಡ್ಕೋಬೋದು. ಬಟ್ ಇಲ್ಲಿ ಇನ್ನೊಂದು ಆಪ್ಷನ್ನ ಅವರು ಹೇಳಿಲ್ಲ, ಏನಂದರೆ ಆ್ಯಡ್ ಮಾಡ್ಬೋದಾ? ನೋ, ಯು ಕಾಂಟ್ ಆ್ಯಡ್. ಸೊ ಓನ್ಲಿ ಫಸ್ಟ್ ಆಪ್ಷನ್ ಎಂಟ್ರಿ ಏನು ಹಾಕ್ತೀರಾ ಅದೇ ಗೋಲ್ಡನ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಹೇಳ್ಬೋದು. ಸೊ ಅದೇ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮ ಹೋಲ್ ಕೌನ್ಸಿಲಿಂಗ್ ಪ್ರೊಸೆಸ್ ಚೆನ್ನಾಗಿ ನಡೆಯುತ್ತೆ. ಓಕೆ, ಮಿಡಲಲ್ಲಿ ಅವ್ರು ಏನಾದರೂ ಎಕ್ಸ್ಟ್ರಾ ರೂಲ್ಸನ್ನು ಅವ್ರು ಹೇಳಿದ್ರೆ ಅದನ್ನು ನಾವು ನೋಡೋಕ್ಕೆ ಬರ್ತದೆ, ಏನಾದರೂ ಎನೇಬಲ್ ಮಾಡಿದ್ರೆ. ಬಟ್ ಎವ್ರಿ ಇಯರ್ ದೇ ವೋಂಟ್ ಎನೇಬಲ್. ಸೊ ಲಾಸ್ಟ್ ಟೈಮ್ ನಮಗೂ ಎಕ್ಸೆಪ್ಷನಲಿ ಏನಾಗಿತ್ತು, ಥರ್ಡ್ ರೌಂಡ್ಗೆ, ಓಕೆ, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಏನೋ ಅಲ್ಲಿ ಚೇಂಜಸ್ಗಳನ್ನು ಮಾಡಿದರು. ಬಟ್ ಈ ಸತಿ ಆ ರೀತಿ ಆಗುತ್ತಂತ ಹೇಳಕ್ಕೆ ಬರೋದಿಲ್ಲ. ಸೊ ನಿಮಗೆ ಏನು ಅದನ್ನು ಆ್ಯಡ್ ಮಾಡುವಂಥ ಆಪ್ಷನನ್ನು ಕೊಡೋದಿಲ್ಲ KCTಯಲ್ಲಿ. ಸೊ ಅದಕ್ಕಾಗಿ ನೀವು ಚೆನ್ನಾಗಿ ಫಸ್ಟ್ಗೆ ಹಾಕಿರಬೇಕು. ಕ್ಲಿಯರ್ ಆಯಿತಾ? ಸೆಕೆಂಡ್ ರೌಂಡ್ಗೆ ಯಾರ್ಯಾರು ಎಂಟ್ರ್ ಆಗಿರ್ತಾರೆ, ಈಗ ಚಾಯ್ಸ್ 2 ಮತ್ತು ಚಾಯ್ಸ್ 3 ಯಾರು ಮಾಡಿರ್ತಾರೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ಯಾರು ಸೀಟ್ ಯಾವ್ದು ಅಲಾಟ್ ಆಗಿರಲ್ಲ ಅವರು ಎಲ್ಲರೂ ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಹೇಗೆ ನಡೆಯುತ್ತೆ ಅಂತ ಅನ್ನೋದಂದರೆ, ಸೇಮ್ ಇಲ್ಲಿ ಕೂಡ ಯಾವುದೇ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ಅವರು ಸೀದಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂದರೆ ಯೂಶ್ವಲಿ ಥರ್ಡ್ ರೌಂಡ್ ಅಂತಲೇ ಅನ್ಕೋಬೋದು, ಬಟ್ ಇದಕ್ಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಾರೆ, ಅವ್ರು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತಲೂ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗ್ತಾರೆ. ಬಟ್ ಇಲ್ಲಿ ಯಾರು ಈಗ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಮತ್ತೆ ಅಲಾಟ್ ಆಗುತ್ತೆ, ಅವ್ರಿಗೆ ಕೂಡ 4 ಚಾಯ್ಸಸ್ ಇರ್ತವೆ. ಏನಂದರೆ, ಚಾಯ್ಸ್ 1 ಈಸ್ ನಥಿಂಗ್ ಬಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ಅಲ್ಲಿ ನಾವು ಪೇ ಮಾಡ್ತೇವೆ, ಆಮೇಲೆ ಅಡ್ಮಿಷನ್ ಆರ್ಡರ್ ಲೆಟರ್ನ ಡೌನ್ಲೋಡ್ ಮಾಡ್ತಾ ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀವಿ ಅಂತ ಚೂಸ್ ಮಾಡಿ ಎಕ್ಸಿಟ್ ಆಗ್ತಾರೆ. ಇದು ಚಾಯ್ಸ್ 1. ಚಾಯ್ಸ್ 2 ಏನು, ಸ್ಯಾಟಿಸ್ಫೈ ಆಗಿದೆ ನಾನು, ಬಟ್ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡುವಂಥ ಆಸೆ ಇದೆ. ಸೊ ನನಗೆ ಮೇಲಿರೋ ಅಂಥ ಇನ್ನೂ ಪ್ರಯಾರಿಟಿ ಆಗಿರೋಂಥ ಕಾಲೇಜ್ ನನಗೆ ಸಿಗ್ಬೋದು. ಸೊ ನಾನೀಗ ಪೇ ಮಾಡ್ತೀನಿ ಫೀಸ್, ಬಟ್ ಕಾಲೇಜಿನ ಜಾಯ್ನ್ ಆಗೋದಿಲ್ಲ, ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡ್ತೀನಿ ಅಂತ. ಸೊ ಈ ಹಂತದಲ್ಲಿ ಏನು ಬರುತ್ತೆ, ನೀವು ಫೀಸನ್ನು ಪೇ ಮಾಡಲೇಬೇಕು ಚಾಯ್ಸ್ 2 ಮಾಡಿದರೆ. ನೆಕ್ಸ್ಟ್ ರೌಂಡ್ನಲ್ಲಿ ಯಾವ ಕಾಲೇಜ್ ಅಲಾಟ್ ಆದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ದಿಸ್ ಈಸ್ ದ ಕ್ರಿಟಿಕಲ್ ಕೇಸ್ ವೇರ್ ಯು ಹ್ಯಾವ್ ಟು ಡಿಸೈಡ್ ಶುಡ್ ಗೋ ಫಾರ್ ಥರ್ಡ್ ರೌಂಡ್ ಆರ್ ನಾಟ್. ಸೊ ದಿಸ್ ಇಸ್ ದ ಕ್ರಿಟಿಕಲ್ ಕೇಸ್. ಯಾಕಂದರೆ ಇಲ್ಲಿ ಯಾವುದೇ ಕಾಲೇಜ್ ನೀವು ಈಗ ಅಲಾಟ್ ಆಗಿದೆ ಅಲ್ಲ, ಅದನ್ನು ಬಿಟ್ಟು ಬೇರೆ ಮೇಲಿರೋಂಥ ಯಾವುದೇ ಕಾಲೇಜ್ ಅಲಾಟ್ ಆದರೂ ನೀವು ಹೋಗಲೇಬೇಕಾಗುತ್ತೆ. ಸೊ ಆದ ಕಾರಣ ಚೆನ್ನಾಗಿರುವಂಥ ಕಾಲೇಜಸ್ ನೀವು ಹೋಗ್ತೀನಿ ಅನ್ನುವಂಥ ಕಾಲೇಜಸ್ ಮಾತ್ರ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇಡಬೇಕಾಗುತ್ತೆ. ಇದು ಚಾಯ್ಸ್ 2 ಆಯಿತು. ಚಾಯ್ಸ್ 3 ಏನು, ನನಗೇನು ಸ್ಯಾಟಿಸ್ಫೈ ಆಗಿಲ್ಲ, ಸೊ ನಾನು ಮತ್ತೆ ಏನು ಮಾಡ್ತೀನಿ, ಈಗಿರೋವಂಥ ಕಾಲೇಜನ್ನು ಬಿಡ್ತೀನಿ. ಓಕೆ, ಯಾವುದೇ ಥರದ ಫೀಸು ತುಂಬೋದಿಲ್ಲ, ಯಾಕಂದರೆ ಈ ಕಾಲೇಜ್ ನನಗೆ ಬೇಡವೇ ಬೇಡ, ಬಟ್ ನಾನು ನೆಕ್ಸ್ಟ್ ಕಾಲೇಜಲ್ಲಿ ಖಂಡಿತ ಯಾವ್ದು ಅಲಾಟ್ ಆಗುತ್ತೆ ಅದಕ್ಕೇ ಹೋಗಿ ಬಿಡ್ತೀನಿ ಅನ್ನೋ ಹಾಗಿದ್ರೆ ನೀವು ಅದನ್ನು ಚಾಯ್ಸ್ 3ನ ಚೂಸ್ ಮಾಡಬೇಕಾಗುತ್ತೆ. ದೆನ್ ಚಾಯ್ಸ್ 4 ಇಸ್, ನನಗೆ ಬೇರೆ ಎಲ್ಲೋ ಸಿಗ್ತಾ ಇದೆ, ಇಲ್ಲಾಂದರೆ ನಂಗೆ ಈ ಕೌನ್ಸಿಲಿಂಗ್ನಲ್ಲಿ ನಾನು ಮುಂದೆ ಬರೆಯೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಎಕ್ಸಿಟ್ ಆಗ್ತೀನಿ ಈ ಪ್ರೊಸೆಸ್ಸಿಂದ ಅಂದರೆ ಎಕ್ಸಿಟ್ನ ಚೂಸ್ ಮಾಡಿ, ಚಾಯ್ಸ್ 4ನ ಚೂಸ್ ಮಾಡಿ ಎಕ್ಸಿಟ್ ಆಗಬೇಕು. ಸೊ ದಿಸ್ ಈಸ್ ದ ರೂಲ್ಸ್ ವಿಚ್ ಆರ್ ಆಫ್ ಸೆಕೆಂಡ್ ರೌಂಡ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯು ಕ್ಯಾನ್ ಸಿ ಹಿಯರ್, ಆಫ್ಟರ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ or casual vacancy seat allotment results, there will not be any choice to select. Candidates have to compulsorily join the selected college. This is the very important note you should remember. ಥರ್ಡ್ ರೌಂಡ್ನಲ್ಲಿ, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮಗೆ ಯಾವುದೇ ಕಾಲೇಜ್ ಸಿಕ್ಕಿದ್ರೂ ಹೋಗಲೇಬೇಕಾಗುತ್ತೆ. ದಟ್ ಈಸ್ ದ ಕಂಪಲ್ಸರಿ. ಓಕೆ, ಸೊ ಬಿಫೋರ್ ಚೂಸಿಂಗ್ ದ ಚಾಯ್ಸ್ ಯು ಹ್ಯಾವ್ ಟು ಥಿಂಕ್ 100 times. ಓಕೆ, ಥಿಂಕ್ ಮಾಡಿ ತೊಗೋಬೇಕು. ಸೊ ನಿಮಗೆ ಚಾಯ್ಸ್ ಮಾಡೋದಿರುತ್ತೆ,
ನೋಡಿ ಚಾಯ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತಾ? ಯಾಕ ಈಗ ತುಂಬ ಇನ್ನೂ ಪ್ರಯಾರಿಟಿ ಇರುವಂಥ ಕಾಲೇಜ್ ಸಿಗುತ್ತೆ ಅಂತ ನಾನು ಚೂಸ್ ಮಾಡಿಬಿಟ್ಟೆ. ಈಗ ನೆಕ್ಸ್ಟ್ ಏನಾಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಅಂತ ಕೇಳೋದಂದರೆ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕಾಲಿಟ್ಟು ನೀವು ಈಗ ಪ್ರೀವಿಯಸ್ಲಿ ಸೆಕೆಂಡ್ ರೌಂಡ್ ಎಂಟರ್ ಆಗೋಕ್ಕಿಂತ ಮೊದಲು ಏನು ಚೇಂಜಸ್ಗಳನ್ನು ಮಾಡಿದ್ರಿ, ಅಂದರೆ ಮೇಲೆ ಕೆಳಗೆ ರೀಅರೇಂಜ್ ಮಾಡಿ ಏನು ಮಾಡಿದ್ರಿ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು, ಬಟ್ ಆ್ಯಡ್ ಮಾಡೋದಕ್ಕೆ ಆಗ್ತಿರಲ್ಲ. ಓಕೆ, ದೆನ್ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಕೂಡ ಬರುತ್ತೆ. ಇಲ್ಲಿ ಇರೋವಂಥ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಏನಂತ ಕೇಳೋದಂದರೆ, ನಿಮ್ಮ ತಲೆಯಲ್ಲಿರುತ್ತೆ ಏನಕ್ಕ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿ ಬಿಡ್ತಾವ, ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿ ಬಿಡುತ್ತಾ, ಏನಾದರೂ ಕ್ಲಾಸಸ್ಗಳು ಮಿಸ್ ಆಗ್ತಾವ, ಇದು ತುಂಬ ಲೇಟಾಗಿ ನಡೆಸ್ತಾರ ಅಂತೆಲ್ಲ ನಿಮಗೆ ಇರುತ್ತೆ. ಸೊ ಪರ್ಸ್ನಲಿ ಐ ಹ್ಯಾವ್ ಗಾನ್ ಥ್ರೂ ದಿಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಲ್ಸೋ. ಸೊ ಇಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವ ಅಂತ ಕೇಳೋದಂದರೆ, ನಮ್ದೇನಾಗಿತ್ತು ಸೆಪ್ಟೆಂಬರ್ 15ಗೆ ಸರಿಯಾಗಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು ಸ್ಟಾರ್ಟ್ ಆಗಿದ್ದು. ಸೊ ಸೆಪ್ಟೆಂಬರ್ 15 ಒಳಗಡೆನೆ ನಮ್ಮ ಥರ್ಡ್ ರೌಂಡ್ ಕೂಡ, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಮುಗಿದ್ಬಿಟ್ಟಿತ್ತು. ಅಂದರೆ ನಿಯರ್ಲಿ ಅವರು ಯಾವಾಗ ಮುಗಿಸಿದ್ದಂದರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸು ನಮಗೆ ನಿಯರ್ಲಿ 12 ಅಂದರೆ ಸಿಕ್ಕಿತ್ತು. ನಾವು 2-3 ಡೇಸ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ 2-3 ಡೇಸ್ ಮೊದಲು ಬಂದು ಹಾಸ್ಟೆಲೆಲ್ಲ ನೋಡಿ, ಹಾಸ್ಟೆಲಲ್ಲಿ ಒಂದು ರೂಮ್ ಸಿಕ್ತು, ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿ ನಾನು ಹಾಸ್ಟೆಲಲ್ಲಿ ಕೂಡ ಅಡ್ಮಿಷನ್ ಮಾಡಿಸಿ ನೆಕ್ಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದು 2-3 ಡೇಸ್ ಮೊದಲು. ಸೊ ನನ್ನ ಕೇಸಿದು. ಸೊ ಈ ಸತಿ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯೂಶ್ವಲಿ ಇದು ಲೇಟಾಗಿಯೇ ಆಗೋದು, ಬಟ್ ಎಲ್ಲ ರೌಂಡ್ಸ್ ಮುಗಿಸಿದ ಮೇಲೇ ಕಾಲೇಜಸ್ ಸ್ಟಾರ್ಟ್ ಆಗುವಂಥ ಡೇಟನ್ನು ರಿಲೀಸ್ ಮಾಡಿದರೆ ದಟ್ ಈಸ್ ಯುವರ್ ಲಕ್ ಅಂತ ಹೇಳ್ಬೋದು. ಈ ಲಕ್ಕ ನನಗೆ ನಡೆಯುತ್ತೆ, ಕ್ಲಾಸ್ ಸ್ಟಾರ್ಟ್ ಆದರೂ ಏನು ಇದಿಲ್ಲ, ಯಾಕಂದರೆ ನಾನು 4 ಇಯರ್ಸ್ ಇರ್ತೀನಿ ಅಲ್ಲ, ನಾನು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಇದ್ದರೆ ಯು ಕ್ಯಾನ್ ಡೂ ಇಟ್. ನಾನು ಹಾಗೆ ಇದ್ದೆ, ಸ್ಟಾರ್ಟ್ ಆದರೆ ಆಗಲಿ, ನನಗೆ ಬೇಕಾಗಿರುವಂಥ ಚೆನ್ನಾಗಿರೋ ಕಾಲೇಜ್ ಸಿಗಲಿ ಅಂತಲೇ ನಾನು ಥರ್ಡ್ ರೌಂಡ್, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಟ್ಟ ಹೋಗಿದ್ದು. ಸೊ ಅಲ್ಲಿ ಯಾವುದೇ ಥರದ ಸೀಟ್ ನಿಮಗೆ ಅಲಾಟ್ ಆದರೂ ಕೂಡ ಅಲ್ಲಿ ಅಡ್ಮಿಷನ್ ತೊಗೊಳ್ಳೇಬೇಕು. ಈ ಸ್ಟೆಪ್ನಲ್ಲಿ ನಿಮ್ಗೆ ಯಾವುದೇ ರೀತಿಯ ಚಾಯ್ಸ್ಗಳು, ಆಪ್ಷನ್ಗಳು ಇರೋದಿಲ್ಲ. ಸೊ ಸೀಟ್ ನಾಟ್ ಅಲಾಟೆಡ್, ಯು ವಿಲ್ ಬಿ ಎಕ್ಸಿಟೆಡ್ ಫ್ರಮ್ ದಿಸ್ ಕೌನ್ಸಿಲಿಂಗ್. ಈ ಪ್ರೊಸೆಸ್ಸಿಂದ ಹೊರಗೆ ಹೋಗ್ತೀರಾ. ಅಕಸ್ಮಾತ್ ನಿಮಗೆ ಸೀಟ್ ಅಲಾಟ್ ಆದರೆ ಅಲ್ಲಿ ಹೋಗಿ ಅಡ್ಮಿಷನ್ ತೊಗೋಬೇಕು. ನೋ ಚಾಯ್ಸ್ ವಿಲ್ ಬಿ ಅವೈಲೇಬಲ್. ಓಕೆ, seat allotted in this round is final. Candidates must complete the admission formalities with the stipulated time. Failure to do so may lead to cancellation of the allotment, and also there will be other ರೂಲ್ಸ್. ಓಕೆ, ರೂಲ್ಸ್ ಪ್ರಕಾರ ನೀವು ಹೋಗಲೇಬೇಕು. ನೀವು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಅದಕ್ಕೆ ಕೂಡ ಒಂದಿಷ್ಟು ನಿಮಗೆ ಇತರೆ ರೂಲ್ಸ್ಗಳನ್ನು ಹಾಕ್ತಾರೆ, ಇತರೆ ಫೈನ್ಗಳನ್ನು ಕಟ್ಟಬೇಕಾಗುವಂಥ ಸಂದರ್ಭ ಕೂಡ ಬರ್ಬೋದು. ಸೊ ಆದ ಕಾರಣ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಆಪ್ಷನ್ಗಳಿರೋದಿಲ್ಲ. ಸೀಟ್ ಅಲಾಟ್ ಆದರೆ ನೀವು ಅಡ್ಮಿಷನ್ ತೊಗೊಳ್ಳೇಬೇಕು. ಸೊ ದ್ಯಾಟ್ಸ್ ವೈ ಥಿಂಕ್ ಅಬೌಟ್ ಇಟ್. ಇಷ್ಟು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದನ್ನು ಮೀರಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನೂ ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಹೋಪ್ ಸೊ ಇಟ್ಸ್ ಕ್ಲಿಯರ್. ಇಷ್ಟು ಕ್ಲಿಯರ್ ಆಯ್ತಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು, ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು.